ಕಾಲ್ತುಳಿತ ಕೇಸ್ ತನಿಖೆ ಮಾಡುತ್ತಾ ಸಿಐಡಿ ಪ್ರಶ್ನೆ ಕಾಡ್ತಾ ಇದೆ. ಸದ್ಯ ಕಾಲ್ತುಳಿತ ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಐಡಿಗೆ ಪ್ರಕರಣ ವರ್ಗಾವಣೆಯಾಗೋ ಸಾಧ್ಯತೆ ಇದೆ. ಬಂಧಿತ 4ರಿಂದ ಮೊದಲು ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಬಟ್ ಈಗ ಬಂಧಿಸಿರೋರು ಯಾರನ್ನ ಅನ್ನುವಂಥದ್ದೇ ಪ್ರಶ್ನೆ. ಅಂದ್ರೆ ಎಷ್ಟು ಪವರ್ಫುಲ್ ಅವರು ಆ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಅನ್ನೋದೇ ಪ್ರಶ್ನೆ. ಆರೋಪಿಗಳನ್ನ ವಶಕ್ಕೆ ಪಡೆದ ನಂತರ ಕೇಸ್ ವರ್ಗಾವಣೆಯಾಗೋ ಸಾಧ್ಯತೆ ಇದೆ. ಸರ್ ಇದು ಹೇಗಾಗುತ್ತೆ ನೀವು ಹೇಳ್ಬಿಡಿ ಸರ್. ಸಂಗ್ರಾಮ್ ಸಿಂಗ್ ಸರ್, ಅವ್ರೇನೋ ಕೋರ್ಟ್ಗೇನೋ ಪ್ರೊಡ್ಯೂಸ್ ಮಾಡ್ತಾರೆ. ನಾಟ್ ಆಕ್ಚುಲಿ ಇದು ತುಳಿತ ಮಾಡಿದ್ರಲ್ಲ ಸತ್ತೋಗೋದಕ್ಕೆ, ನೀನ್ ಸಾಯೋ 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 ಅಂತ ಹೇಳಿದ್ದೆ ತೊಳ್ಕೊಂಡು ಹೋಗ್ತಾರೆ 3-4 ಸಲ. ನಾವು ಟಿವಿನಲ್ಲಿ ನೋಡಿದ್ದೇವೆ. ಹೂ ಇಸ್ ದಟ್ ಪರ್ಸನ್? ಹೌದು ಮೇಡಮ್, ನಾವು ಬಿಕಾಸ್ ನಾವು ಇಂಥ ಗಲಾಟೆಗಳಾಗಿದಾಗ ನಾವು ನೋಡ್ತಾ ಇರ್ತೀವಿ. ನಾವು ಯಾಕಂದ್ರೆ ಡಿಜಿ ಹಳ್ಳಿ ಮತ್ತೆ ಕೆಜಿ ಹಳ್ಳಿ ಗಲಾಟೆ ಆಯ್ತಲ್ಲ, ಅದೆಲ್ಲ ನೋಡಿದ್ವಿ ನಾವು. ಬಹಳ ಗಲಾಟೆಗಳು ನಾವು ನೋಡಿದೇವೆ. ನಾವೇನು ಸುಮ್ಮನೆ ಏನಿಲ್ಲ. ಅದರಲ್ಲಿ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ಮತ್ತೆ ಅವನು ತಲೆ ಮೇಲೆ ಕೂತ್ಕೊಂಡು ಹೊಡ್ತಾ ಇದ್ದಾರೆ. ಹೂ ಇಸ್ ದಟ್ ಪರ್ಸನ್ ಅಂಡ್ ಹೂ ಇಸ್ ದಟ್ ಗ್ಯಾಂಗ್? ಇದರಲ್ಲಿ ಏನಿದೆ? ಸಿಂಪ್ಲಿ ನಾವು ಅದು ಇದು ಯಾರೋ ಸ್ಪೆಕ್ಟೇಟರ್ಸ್ ಬಂದ್ರು ಹೋದ್ರು ನೋಡ್ಕೊಂಡು ಅದು ಬೇರೆ ವಿಷಯ. Who is the person? Who is the gang that is involved in this? ನೀವು ಇದು ಪ್ಲಾನ್ ಮತ್ತೆ ಗ್ಯಾಂಗ್ ಮಾಡ್ಕೊಂಡು ಬಂದ್ರು ಅಂತ ಹೇಳ್ತಾ ಇದ್ದೀರಾ? ಹೌದು.